ನಮಸ್ಕಾರ. ಇವತ್ತಿನ ಮೂರನೇ ಭಾಗ ಇದು ಜನರಲ್ ಎಕ್ಸೆಪ್ಷನ್ಸ್ ವಿಷಯದಲ್ಲಿ ಮೂರನೇ ಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ವಿ ಹ್ಯಾವ್ ಸೀನ್ section 18 we have seen illustration. Yes. Yes, we have come to the stage of section 20. Section 20 ನ ಇವತ್ತು ನೋಡ್ತಾ ಇದ್ದೀವಿ. section 20, then section 21. Section 21. Yes, it is not responding. Section 21. These things discuss about 22, a person of unsound mind. 21, child above. So again these cases are depending on the concept of mens rea. Again these cases are on the concept of mens rea. Mens rea foundation. ಈ ಮೆನ್ಸ್ ರಿಯಾ ಫೌಂಡೇಶನ್ನಲ್ಲಿ ಚೈಲ್ಡ್, ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಆರ್ ಕವರ್ಡ್. ಯಾವ ವ್ಯಕ್ತಿಗೆ ಅವನು ಮಾಡುವ ಕ್ರಿಯೆಯಿಂದ ಅದರ ಒಂದು ತತ್ಪರಿಣಾಮ ಏನಾಗ್ತದೆ ಅನ್ನುವ ಪರಿಕಲ್ಪನೆ ಇಲ್ಲ ಅಂತಂದರೆ ಅವರು ಈ ಒಂದು ಎಕ್ಸೆಪ್ಷನ್ ಕ್ಲಾಸಲ್ಲಿ ಬರ್ತಾರೆ, ಅಪವಾದದ ಕ್ಲಾಸಲ್ಲಿ ಬರ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಆ ರೀತಿಯಾದಂಥ ಇರ್ತಕ್ಕಂಥ ಸೆಕ್ಷನ್ಗಳು ಯಾವುದು? ಸೆಕ್ಷನ್ 20, 21, 22. ಸೊ ದೀಸ್ ಸೆಕ್ಷನ್ಸ್ ಆರ್ ಅಬೌಟ್ ದಿಸ್. ಅದರಲ್ಲಿ 20 ಇದು ಏನು? ಎನ್ ಆ್ಯಕ್ಟ್ ಆಫ್ ಎ ಚೈಲ್ಡ್ ಅಂಡರ್ 7 years of age. A child below 7 years even murders, it is not offense. 7 ವರ್ಷಕ್ಕಿಂತ ಕಡಿಮೆ ಮಗುವಿನ ಕೃತ್ಯ, ನಥಿಂಗ್ ಈಸ್ ಅನ್ ಅಫೆನ್ಸ್ which is done by a child under the age of 7 years. 7 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಇರ್ತದಲ್ವಾ, ಆ ಮಗು ಏನೇ ಮಾಡಿದರೂ ಅದು ಅಪರಾಧವಲ್ಲ. ಉದಾಹರಣೆಗೆ ಮಗುವಿನ ಕೈನಲ್ಲಿ ನೀವು ರಿಯಲ್ ಒಂದು ರಿವಾಲ್ವರ್ ಕೊಟ್ಟು ಆ ರಿವಾಲ್ವರ್ನ ಟ್ರಿಗರ್ ಮಾಡಿದರೆ, ರಿವಾಲ್ವರ್ನ ಟ್ರಿಗರ್ ಮಾಡಿ ಯಾರಿಗಾದರೂ ಗುಂಡು ತಗಲಿ ಸತ್ತು ಹೋದರೆ ಇಟ್ ಈಸ್ ನಾಟ್ ಎನ್ ಅಫೆನ್ಸ್. ಯಾಕೆ ಇಟ್ ಈಸ್ ನಾಟ್ ಎನ್ ಅಫೆನ್ಸ್? ಈ ಚೈಲ್ಡ್ ಡಸಂಟ್ ಹ್ಯಾವ್ ಮೆನ್ಸ್ ರಿಯಾ. ಮಗುವಿನ ಮನಸ್ಸು ಹಾಲಿನಂಥ ಮನಸ್ಸು ಅಂತಾರೆ. ದುರುದ್ದೇಶದ ಮನಸ್ಸು ಇರಲ್ಲ ಇಲ್ಲಿ. ದುರುದ್ದೇಶದ ಮನಸ್ಸು, ಕಪಟ ಮನಸ್ಸು ಇರೋದಿಲ್ಲ. ಯಾರಿಗಿರೋದಿಲ್ಲ? ಮಗುವಿಗಿರೋದಿಲ್ಲ. ಆದ್ದರಿಂದ ಮಗುಗೆ ನಾನು ಬಂದೂಕನ್ನು ಟ್ರಿಗರ್ ಮಾಡಿದರೆ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. He will not be knowing. Therefore, whatever the act the child does, ಯಾವುದೇ ಕೃತ್ಯವನ್ನು ಮಗು ಮಾಡಿದರೂ ಕೂಡ ಮಗು ಮಾಡಿದ ಕೃತ್ಯ ಅದು ಅಪರಾಧವಲ್ಲ. ಇಟ್ ಈಸ್ ನಾಟ್ ಎ ಕ್ರೈಮ್. ಆ್ಯಂಡ್ ದಟ್ ಚೈಲ್ಡ್ ಶುಡ್ ಬಿ ಬಿಲೋ ದ ಏಜ್ ಆಫ್ 7 years. 7 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಮಗು ಅದಾಗಿರಬೇಕು. 7 ವರ್ಷದ ಮೇಲಿನವರಿಗೆ ನಾವು ಇನ್ನೊಂದು ಕಾನೂನು ಮಾಡಿದ್ದೀವಿ. ವಿ ಹ್ಯಾವ್ ಗಿವನ್ ಒನ್ ಮೋರ್ ಎಕ್ಸೆಪ್ಷನ್. Section 21. Section 21 also talks about the child. But here the limit is between 7 to 12 years of age. 7 to 12 years of age. 7 to 12 years of age ನ ವ್ಯಕ್ತಿ ಏನಾದರೂ ಇದ್ದರೆ, an act of a child above 7 years and under 12 years. Under 12 years. Now I have to be very specific here. Very specific. 7 to 12 ಅಂತ ನಾನು ಬರೆದ್ರೆ ಆಗೋದಿಲ್ಲ. Above 7 years, below 12 years. 12 years. This is important. So this has to be read this way specifically, ಸ್ಫುಟವಾಗಿ.
ಸಸಿಂಕ್ಟ್ಲಿ 7 ವರ್ಷಕ್ಕಿಂತ ಮೇಲಿನವನಿರಬೇಕು ಅಥವಾ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನಿರಬೇಕು. ಅಂಥವನಿಗೆ ಏನಾಗ್ತದೆ, ಸೆಕ್ಷನ್ 21ನ ರಕ್ಷಣೆಯನ್ನು ಅಂಥ ವ್ಯಕ್ತಿ ಪಡಿಬೋದು. ಏನು? ಏಜ್ ಆಫ್ ಇಮ್ಮೆಚ್ಯೂರ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಇಮ್ಮೆಚ್ಯೂರ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರದ್ದು ಮೆಚ್ಯೂರ್ ಆಗಿರೋದಿಲ್ಲ, ಅವ್ರದ್ದು ಬುದ್ಧಿ ವಿಕಸನ ಹೊಂದಿದ ವಿಚಾರ ಇರೋದಿಲ್ಲ, ಬುದ್ಧಿ ವಿಕಸನ ಹೊಂದಿದ ವಿಚಾರ ಇರೋದಿಲ್ಲ ಅವರಿಗೆ. ಆ ರೀತಿಯಾದಂತಹ ಅಪೂರ್ಣ ಬುದ್ಧಿ ವಿಕಾಸ ಆಗಿರ್ತದೆ ಅಂತ ಹೇಳ್ಬೋದು. ನಥಿಂಗ್ ಈಸ್ ಅನ್ ಅಫೆನ್ಸ್ ವಿಚ್ ಈಸ್ ಡನ್ ಬೈ ಎ ಚೈಲ್ಡ್ ಅಬೌವ್ 7 years ಆಫ್ ಏಜ್ ಆ್ಯಂಡ್ ಅಂಡರ್ 12 years ಆಫ್ ಏಜ್ who has not attained sufficient maturity of understanding to judge of the nature and consequences of his conduct on that occasion. ಅಂದರೆ ಇದಷ್ಟೇ ಅಲ್ಲ, ಇದಷ್ಟೇ ಕಂಡೀಷನ್ ಅಲ್ಲ, ಇದ್ರ ಜೊತೆಗೆ ಏನಿರಬೇಕು, ಪ್ಲಸ್ ಇಮ್ಮೆಚ್ಯೂರ್ ಇರಬೇಕು ಅವನು, ಇಮ್ಮೆಚ್ಯೂರ್. ಇವೆರಡೂ ಇದ್ರೆ ಮಾತ್ರ. ನೋಡಿ, 7 ರಿಂದ 12 ವರ್ಷ ವಯಸ್ಸಿನ ಮಗುವಿಗೆ ಏನು ಅಂತಂದ್ರೆ ಅವನಿಗೂ ಇದೇ ಸೆಕ್ಷನ್ ಅಪ್ಲೈ ಆಗುತ್ತೆ 20, ಆದರೆ ಇದು ಅಡಿಷನಲ್ ಆಗಿ ಇದು ಬೇಕು. ಅವನು ಮನಸ್ಸಿನ ವೃದ್ಧಿ ಆಗಿರಬಾರ್ದು, ಬುದ್ಧಿ ಮಟ್ಟ ಮೆಚ್ಯೂರ್ ಆಗಿರಬಾರ್ದು, ಬುದ್ಧಿ ಮಟ್ಟ ಒಂದು ಮೆಚ್ಯೂರ್ ಆಗಿರಬಾರ್ದು. ಎರಡೂ ಕಾರಣ, ಇದು ಮತ್ತು ಇದು ಇಂಪಾರ್ಟೆಂಟ್. ಏನು? ತನ್ನ ಕೃತ್ಯದ ಸ್ವಭಾವ ಮತ್ತು ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿ ಪಕ್ವತೆ ಹೊಂದಿರದಿದ್ದರೆ, ಆ ರೀತಿ ಅವನಿಗೆ ಬುದ್ಧಿ ಬಂದಿರಲಿಲ್ಲ ಅಂತಂದ್ರೆ ಅವನಿಗೂ ಕೂಡ ಎಕ್ಸ್ಕ್ಯೂಸ್ ಇದೆ. ಆದ್ರೆ ಅವನು ಮೆಚ್ಯೂರ್ ಇದ್ರೆ, ಅವನಿಗೆಲ್ಲ ತಿಳಿತಾ ಇದ್ರೆ, ಹಿ ಈಸ್ ಓಕೆ ಅಂತಾದ್ರೆ, ದೆನ್ ಹಿ ಈಸ್ ನಾಟ್ ಎಕ್ಸ್ಕ್ಯೂಸ್ಡ್. ನೆನ್ಪಿಟ್ಕೊಳ್ಳಿ. ಸೊ ಅವನಿಗೆ ಬುದ್ಧಿಮಟ್ಟ ಬೆಳೆದಿತ್ತು, ಈ ಏಜಲ್ಲಿ ಇದ್ದಾನೆ, ಈ ರೇಂಜಲ್ಲಿ ಇದ್ದಾನೆ ಅಂದರೆ ನೋ ಎಕ್ಸ್ಕ್ಯೂಸ್. ಎರಡೂ ಕಂಡೀಷನ್ನು ಫುಲ್ಫಿಲ್ ಆಗಬೇಕು. ಹೂ ಹ್ಯಾಸ್, ಬರೀ ಆ ಏಜ್ ಅಲ್ಲ, ಮತ್ತು ಅವನಿಗೇನಿರಬೇಕು, ಈ ಕಂಡೀಷನ್ ಇರಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ 21. ದೆನ್ ಕಮ್ಸ್ 22. 22 talks about age, any age. Here the condition is, ನೋಡಿ, below 7 years is 21. 20. Below 7 years is 20. Between 7 to 12 is 21. Then unsound mind is 22. ಏನು ಹೇಳುತ್ತೆ 22? ಎ ಆಕ್ಟ್ ಆಫ್ ಎ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ಯಾವ ವ್ಯಕ್ತಿಯ ಮನಸ್ಸು ಸ್ಥಿಮಿತದಲ್ಲಿರುವುದಿಲ್ವೋ, ನಥಿಂಗ್ ಈಸ್ ಎನ್ ಅಫೆನ್ಸ್ ವಿಚ್ ಈಸ್ ಡನ್ ಬೈ ಎ ಪರ್ಸನ್ ಎಟ್ ದ ಟೈಮ್ ಆಫ್ ಡೂಯಿಂಗ್ ಇಟ್ ಬೈ ರೀಸನ್ ಆಫ್ ಅನ್ಸೌಂಡ್ನೆಸ್ ಆಫ್ ಮೈಂಡ್. ಅವನು ಆ ಅಪಕೃತ್ಯವನ್ನು ಮಾಡುವ ಸಮಯದಲ್ಲಿ, ಅಪರಾಧವನ್ನು ಮಾಡುವ ಸಮಯದಲ್ಲಿ ಅವನ ಮನಸ್ಸು ಸರಿ ಇಲ್ಲ ಅಂದರೆ, ಈಸ್ ಇನ್ಕ್ಯಾಪೇಬಲ್ ಆಫ್ ನೋಯಿಂಗ್ ದ ನೇಚರ್ ಆಫ್ ದ ಆ್ಯಕ್ಟ್. ಹೆಂಗೆ ಮನಸ್ಸು ಸರಿ ಇರಬಾರ್ದು ಅವನಿಗೆ, ಅವ ಏನು ಮಾಡ್ತಿದ್ರೆ ಏನು ಪರಿಣಾಮ ಆಗುತ್ತೆ ಅನ್ನುವ ಪರಿಕಲ್ಪನೆ ಅವನಿಗೆ ಇರಬಾರ್ದು. ಆರ್ ದಟ್ ಹಿ ಈಸ್ ಡೂಯಿಂಗ್ ವಾಟ್ ಈಸ್ ಈದರ್ ರಾಂಗ್ ಆರ್ ಕಾಂಟ್ರರಿ ಟು ಲಾ. ಅವನು ಏನು ಮಾಡ್ತಾ ಇದ್ದಾನೆ ಅದು ತಪ್ಪು ಮತ್ತು ಕಾನೂನಿಗೆ ವಿರುದ್ಧವಾಗಿದೆ ಅನ್ನುವ ಪರಿಕಲ್ಪನೆ ಅವನಿಗಿರಬಾರ್ದು. ಅವನು ಮಾಡುವುದರಿಂದ ಕಾನ್ಸಿಕ್ವೆನ್ಸಸ್ ಏನಾಗ್ತವೆ ಅನ್ನೋದು ಅವನಿಗೆ ಗೊತ್ತಿರಬಾರ್ದು. ಈ ಎರಡೂ ಕಾರಣಗಳು ಫುಲ್ಫಿಲ್ ಆದರೆ ಆವಾಗ ಅವನಿಗೂ ಕೂಡ ಅಪರಾಧ ಶಿಕ್ಷೆ ಆಗೋದಿಲ್ಲ, ಅಥವಾ ಅವನು ಅಪರಾಧಿ ಸ್ಥಾನದಿಂದ ಹೊರಗೆ ಬರಬಹುದು. ಈ ಕ್ಯಾನ್ ಬಿ ಡೂಯಿಂಗ್ ನೋ ಅಫೆನ್ಸ್ ಅಂದರೆ ತನ್ನ ಮನಸ್ಸಿನ ಸ್ಥಿತಿಗತಿ ಸರಿ ಇಲ್ಲದಂತಹ ಸಂದರ್ಭದಲ್ಲಿ ಒಂದು ವೇಳೆ ಅವನಿಗೆ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದರ ಪರಿಕಲ್ಪನೆ ಇಲ್ಲದೆ ಹೋದರೆ, ಅದರ ಜ್ಞಾನ ಇಲ್ಲದೆ ಹೋದರೆ, ಮತ್ತು ತಾನು ಮಾಡ್ತಿರುವಂತಹ ಕ್ರಿಯೆ ತಪ್ಪು ಅಥವಾ ಕಾನೂನು ಬಾಹಿರ ಅನ್ನೋದು ಅವನಿಗೆ ಗೊತ್ತಿಲ್ಲದಂತಹ ಸಂದರ್ಭದಲ್ಲಿ ಅವನು ಅಂತಹ ಅಪರಾಧವನ್ನು ಎಸಗಿದಂತೆ ಅಲ್ಲ ಅನ್ನೋದು 22 ಹೇಳ್ತದೆ. ಸೊ ಆಲ್ ದೀಸ್ ಆರ್ ಕನೆಕ್ಟೆಡ್ ವಿತ್ ಮೆಂಟಲ್ ಸ್ಟೇಟಸ್ ಓನ್ಲಿ, ವಿತ್ ಮೆಂಟಲ್ ಸ್ಟೇಟಸ್, ಮಾನಸಿಕ ಸ್ಥಿತಿ, ಮೆಂಟಲ್ ಸ್ಟೇಟಸ್. ನೋಡಿ, ಮಗುವಿಗೆ ಮೆಂಟಲ್ ಸ್ಟೇಟಸ್ ಗೊತ್ತಿರಲ್ಲ, ಅದು ಕೆಟ್ಟದ್ದು ಗೊತ್ತಿರಲ್ಲ ಮಗುವಿಗೆ. 7 ವರ್ಷದಿಂದ 12 ವರ್ಷದವ್ರಿಗೆ ನಾವು ಕಂಡೀಷನ್ ಹಾಕಿದ್ದೀವಿ, ಅವಂಗೆ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅಂದರೆ ಅಪರಾಧ ಅಲ್ಲ, ಮೆಂಟಲ್ ಸ್ಟೇಟಸ್ ಸರಿ ಇದೆ ಅಂದರೆ ಅವನು ಮಾಡಿದ ತಪ್ಪು. ಇಲ್ಲೂ ಅಷ್ಟೇ, ಯಾವಾಗ ಅವನ ಸ್ಥಿತಿಗತಿ ಯಾವ ಮಟ್ಟದಲ್ಲಿ ಸರಿ ಇರೋದಿಲ್ವೋ, ಏನು ಮಾಡಿದರೆ ಏನಾಗುತ್ತೆ ಅನ್ನೋ ಪರಿಕಲ್ಪನೆ ಇರೋದಿಲ್ಲ,
ಮತ್ತು ಮಾಡುವಂಥ ಕ್ರಿಯೆ ಕಾನೂನು ಬಾಹಿರ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ 3 ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಅದು ಅಪರಾಧ ಅಲ್ಲ ಅಂತ ಹೇಳ್ತೀವಿ. ಅಪರಾಧ ಅಲ್ಲ ಅಂತ ಹೇಳಿ. ಸೇರ್ಪು 20, 21, 22 ಈಸ್ ಆಲ್ ಅಬೌಟ್ ದೀಸ್ ಥಿಂಗ್ಸ್. ನೌ ಲೆಟ್ ಅಸ್ ಮೂವ್ ಟು 23. 23 and 24 I think talks about ನಶೆ, ಮದ್ಯಪಾನ. ಮದ್ಯಪಾನ ಮಾಡಿದವರಿಗೆ ನಾವು 2 ಸೆಕ್ಷನ್ ರಿಸರ್ವ್ ಮಾಡಿದ್ದೀವಿ. ಸೆಕ್ಷನ್ 24, ಸೆಕ್ಷನ್ 23. ಸೆಕ್ಷನ್ 23 ಮತ್ತು ಸೆಕ್ಷನ್ 24 ಅಂದರೆ ಮದ್ಯಪಾನ ಮಾಡಿದವ್ರಿಗೂ ನಾವು ಕನ್ಸೆಷನ್ ಕೊಡ್ತೀವಿ. ಮದ್ಯಪಾನ ಮಾಡಿದವ್ರಿಗೂ ನಾವು ಕನ್ಸೆಷನ್ ಕೊಡ್ತೀವಿ. ಎಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕಡೆಯಿಂದ ಅಪರಾಧ ಮಾಡಿಸ್ಬೇಕು ಅಂಥೇಳಿ ಅವನಿಗೆ ಫೋರ್ಸಿಬಲಿ ನಾವು ಕುಡಿಸಿ ನಶೆ ಬರುವಂಗೆ ಮಾಡಿರ್ತೀವಿ. ಅವನು ಸ್ವ ಇಚ್ಛೆಯಿಂದ ಕುಡ್ದಿರೋದಿಲ್ಲ. ಅಂಥವ್ನು ಮಾಡಿದರೆ ಅದು ತಪ್ಪು. ಅಂಥವ್ನು ಮಾಡಿದರೆ ಅದು ತಪ್ಪಲ್ಲ. ಸಾರಿ, ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಅವನ ಮುಖಾಂತರ ಅಪರಾಧವನ್ನು ಮಾಡಿಸೋ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಅವನಿಗೆ ಸರಿಯಾಗಿ ಎಣ್ಣೆ ಕುಡಿಸ್ತೀವಿ. ಅವನು ಫುಲ್ ನಶೆ ಬರ್ತದೆ. ಆದರೆ ಅವನು ಇಚ್ಛಾಪೂರ್ವಕವಾಗಿ ಕುಡಿದಿರಲ್ಲ, ಅವನಿಗೆ ಫೋರ್ಸ್ ಮಾಡಿ ಕುಡಿಸಿರ್ತೀವಿ. ಅಂತಹ ಸಂದರ್ಭದಲ್ಲಿ ಅವನು ಮಾಡಿದ ತಪ್ಪು ಅಪರಾಧ ಆಗೋದಿಲ್ಲ. ಆದರೆ ಯಾವುದೇ ಒಬ್ಬ ವ್ಯಕ್ತಿ ತಾನೇ ಇಷ್ಟಪಟ್ಟು ಕುಡಿದು ಅಪರಾಧ ಮಾಡಿದರೆ ಅದು ಅಪರಾಧನೇ. ಅವ್ನು ನಾಲೆಜ್ ಇರಲಿ, ನಾಲೆಜ್ ಇಲ್ಲದೆ ಇರಲಿ ಅನ್ನೋದನ್ನು ನೋಡೋಣ. ಸೆಕ್ಷನ್ ಏನು ಹೇಳ್ತೇನೆ. ಎನ್ ಆ್ಯಕ್ಟ್ ಆಫ್ ಎ ಪರ್ಸನ್ ಇನ್ಕ್ಯಾಪಬಲ್ ಆಫ್ ಜಡ್ಜ್ಮೆಂಟ್ ಬೈ ರೀಸನ್ ಆಫ್ ಇಂಟಾಕ್ಸಿಕೇಶನ್ ಕಾಸ್ಡ್ ಅಗೇನೆಸ್ಟ್ ಹೀಸ್ ವಿಲ್. ನೋಡಿ, ಅವನಿಗೆ ನಶೆ ಬರುವಂತಹ ಒಂದು ಕೆಲಸವನ್ನು ಅವನ ಇಚ್ಛೆಗೆ ವಿರುದ್ಧವಾಗಿ ಮಾಡಲಾಗಿದ್ದರೆ, ನಥಿಂಗ್ ಈಸ್ ಅನ್ ಅಫೆನ್ಸ್ which is done by a person who is at the time of doing it is by reason of intoxication. ಅವನಿಗೆ ಮದ್ಯದ ನಶೆ ಇರುವಂತಹ ಒಂದು ಸ್ಥಿತಿಗತಿಯಲ್ಲಿ ಇನ್ಕ್ಯಾಪಬಲ್ ಆಫ್ ನೋಯಿಂಗ್ ದ ನೇಚರ್ ಆಫ್ ಆ್ಯಕ್ಟ್, ಎಷ್ಟೊಂದು ನಶೆ ಇರುತ್ತೆ ಅಂದರೆ ಏನು ಕೃತ್ಯ ಮಾಡ್ತೇನೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರೋದಿಲ್ಲ. ಆರ್ ದ್ಯಾಟ್ ವಾಟ್ ಹಿ ಈಸ್ ಡೂಯಿಂಗ್ ಈಸ್ ಅಗೇನೆಸ್ಟ್ ಲಾ, ಅದು ತಪ್ಪು, ಕಾನೂನು ವಿರುದ್ಧ ಅನ್ನುವ ಪರಿಕಲ್ಪನೆ ಜ್ಞಾನ ಅವನಿಗೆ ಇರುವುದಿಲ್ಲ. ಪ್ರೊವೈಡೆಡ್ ದ್ಯಾಟ್, ಆದರೆ ಅದು ಎಂಥ ನಶೆ ಆಗಿರಬೇಕು, ದ್ಯಾಟ್ ದ ಥಿಂಗ್ ವಿಚ್ ಇಂಟಾಕ್ಸಿಕೇಟೆಡ್ ಟು ಹಿಮ್ ವಾಸ್ ಅಡ್ಮಿನಿಸ್ಟರ್ಡ್ ಟು ಹಿಮ್ ವಿದೌಟ್ ಹೀಸ್ ನಾಲೆಜ್. ಅವನ ನಾಲೆಜ್ ಇರಲಾರ್ದಂಗೆ ಅವನಿಗೆ ಅದನ್ನು ಕುಡಿಸಿದ್ರೆ, ಯಾವುದೇ ಊಟದಲ್ಲಿ ನಶೆ ಬರುವಂಥ ವಸ್ತುವನ್ನು ಹಾಕಿದರೆ ಅಥವಾ ಡ್ರಗ್ಸ್ ಹಾಕಿದರೆ, ಇದು ಅವನಿಗೆ ನಾಲೆಜ್ ಇರಲಾರ್ದಂಗೆ ಮಾಡಿದರೆ ಅಂತಹ ವ್ಯಕ್ತಿ ಮಾಡಿದಂಥ ತಪ್ಪು ಕೂಡ ತಪ್ಪು ಅಲ್ಲ. ಅಗೇನ್ ಮೆನ್ಸ್ ರಿಯಾ ಓನ್ಲಿ ಹಿಯರ್. ಮೆನ್ಸ್ ರಿಯಾ ಅಂದರೆ ಇಲ್ಲಿ ಕುಡಿತಾ ಇದೆಯಲ್ಲ, ಅದು ಖುಷಿಯಿಂದ ಕುಡಿದಂತಹ ಕುಡಿತ ಅಲ್ಲ, ಅವನು ಒತ್ತಾಯದಿಂದ, ಕೋರ್ಷನ್ ಅಥವಾ ಮೋಸದಿಂದ ಅವನಿಗೆ ಕುಡಿಸಿದ್ರೆ. ಎಸ್, 24 ಏನು ಹೇಳುತ್ತೆ ನೋಡೋಣ. ಅಫೆನ್ಸ್ ರಿಕ್ವೈರಿಂಗ್ ಎ ಪರ್ಟಿಕ್ಯುಲರ್ ಇಂಟೆಂಟ್ ನಾಲೆಜ್ ಕಮಿಟೆಡ್ ಬೈ ಒನ್ ಹೂ ಈಸ್ ಇಂಟಾಕ್ಸಿಕೇಟೆಡ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಕುಡಿದವನು ಮಾಡಿದ ತಪ್ಪು ಇದೆಯಲ್ಲ, ಅದು ಅಫೆನ್ಸ್. ನೋಡಿ, ಇನ್ ಕೇಸಸ್ ವೇರ್ ಎನ್ ಆಕ್ಟ್ ಈಸ್ ನಾಟ್ ಎನ್ ಅಫೆನ್ಸ್ ಅನ್ಲೆಸ್ ಡನ್ with particular knowledge or intent, a person who does the act in a state of intoxication shall be liable to be dealt with as if he had done with the same knowledge as he would have had if had not been intoxicated, unless the thing which intoxicated to him was administered to him without knowledge of or against his will. ಯಾವ ಸಂದರ್ಭದಲ್ಲಿ ಥರ್ಡ್ ಪಾರ್ಟಿ ಅವನಿಗೆ ಕುಡಿಸಿರೋದಿಲ್ವೋ, ಬೇರೆಯವರ ಅವನು ಒತ್ತಾಯಪೂರ್ವಕವಾಗಿ ಕುಡಿಸಿರೋದಿಲ್ವೋ, ಅಂತಹ ಒಬ್ಬ ವ್ಯಕ್ತಿ ಕುಡಿಯದೇ ಇರುವಾಗ ಅವನಿಗೇನು ನಾಲೆಜ್ ಇರ್ತದೆ, ಆ ನಾಲೆಜ್ ಕುಡಿದಾಗ ಅವನು ಆ ನಾಲೆಜನ್ನು ಕಳ್ಕೊಂಡಿದ್ರು ಕೂಡ, ಅವನು ವಾಲಂಟರಿಯಾಗಿ ಕುಡಿದಿದ್ರೆ, ತಾನು ಇಷ್ಟಪಟ್ಟು ಕುಡಿದು ಆಮೇಲೆ ನಶೆ ಬಂದಾಗ ಅವನಿಗೆ ಗೊತ್ತಿರೋದಿಲ್ಲ, ಓಕೆ, ಆದರೂ ಕೂಡ ಅವನು ಅಪರಾಧವೇ. ಕುಡಿದು ಮಾಡಿದಂತಹ ಅಪರಾಧವೇ. ಅಂದರೆ ಇಲ್ಲಿ ಅವನು ಇಷ್ಟಪಟ್ಟು ಕುಡಿದಿರ್ತಾನೆ. ಯಾವುದೇ ಕೃತ್ಯವು ನಿರ್ದಿಷ್ಟ ಉದ್ದೇಶ ಅಥವಾ ತಿಳುವಳಿಕೆಯಿಂದ ಮಾಡಿದಾಗ ಮಾತ್ರ ಅಪರಾಧ ಆಗುವಂತಹ ಸಂದರ್ಭದಲ್ಲಿ, ನೋಡಿ, ಅವನು ಆರಾಮಿದ್ದಾಗ ಏನಾರ ಆ ಕೃತ್ಯ ಮಾಡಿದ್ದ ಅಂತ ಇಟ್ಕೊಳ್ಳಿ, ಆವಾಗ ಅದು ಅಪರಾಧ. ಆ ಕೃತ್ಯವನ್ನು ಮದ್ಯಪಾನಗೊಂಡ ಸ್ಥಿತಿಯಲ್ಲಿ ಮಾಡಿದ ವ್ಯಕ್ತಿಯನ್ನು ಅವನು ಮದ್ಯಪಾನ ಮಾಡಿಕೊಂಡರದಿದ್ದರೆ
ಹೊಂದಬೇಕಾದಷ್ಟೇ ಉದ್ದೇಶ ಅಥವಾ ತಿಳುವಳಿಕೆ ಇತ್ತೆಂದು ಪರಿಗಣಿಸುತ್ತೇವೆ. ಓಕೆ. ಆದರೆ ಮದ್ಯಪಾನವನ್ನು ಉಂಟು ಮಾಡಿದ ಪದಾರ್ಥವನ್ನು ಅವನಿಗೆ ಅರಿವಿಲ್ಲದೆ ಅಥವಾ ಅವನ ಇಚ್ಛೆಗೆ ವಿರುದ್ಧವಾಗಿ ನೀಡಲಾಗಿದ್ದರೆ ಮಾತ್ರ ಅವನಿಗೆ ಅಪವಾದ ಅನ್ವಯಿಸುತ್ತದೆ. ಅಂದ್ರೆ ಸೆಕ್ಷನ್ 23 ಅನ್ವಯಿಸುತ್ತದೆ ಅಂತ. ಸೆಕ್ಷನ್ 23 ಯಾವಾಗ ಅನ್ವಯಿಸುತ್ತದೆ? ಬೈ ಫೋರ್ಸ್ ಆಗಿದ್ರೆ, ಬೈ ಫೋರ್ಸ್ ಆರ್ ಬೈ ಡಿಸೀಟ್, ಮೋಸ ಮಾಡಿ ಆಗಿದ್ರೆ, ಮೋಸದಿಂದ ಅವನಿಗೆ ಕುಡಿಸಿದ್ರೆ ಓಕೆ 23 ಅಪ್ಲೈ ಆಗುತ್ತೆ. ಅವನ ಇಷ್ಟಪಟ್ಟು ಕೂಡದಿದ್ರೆ 24 ಅಪ್ಲೈ ಆಗುತ್ತೆ ಅಷ್ಟೇ. 24 ಅಲ್ಲಿ ಅದು ಅಪರಾಧವೇ, 23 ಅಲ್ಲಿ ಅಪರಾಧ ಅಲ್ಲ. ದ್ಯಾಟ್ಸ್ ಇಟ್. ಎಸ್, ಸೆಕ್ಷನ್ 25. An act intended and not known to be likely to cause death or grievous hurt done by consent. Okay, this section also let me see in this video. Act not intended and not known to be likely to cause death or serious hurt done by consent. ಇದು ಹೆಂಗೆ ಅಂತಂದ್ರೆ, ಒಂದಿಬ್ರು ಆಟಕ್ಕಾಗಿ ಕತ್ತಿ ಹಿಡ್ಕೊಂಡು ಕತ್ತಿ ಗುರಾಣಿ ಆಟ ಆಡ್ತಾ ಇರ್ತಾರೆ. ಇಬ್ಬರಿಗೂ ಗೊತ್ತಿರುತ್ತೆ ಏನಂತ, ಅಪ್ಪಿದಪ್ಪಿ ಗುರಾಣಿ ತಪ್ಪಿದ್ರೆ ಕತ್ತಿ ನನ್ನ ಕುತ್ತಿಗೆಗೆ ಬಿದ್ದರೆ ನಾನು ಸತ್ತು ಹೋಗ್ತೀನಿ ಅಂತ. ಅದು ಗೊತ್ತಿದ್ರು ಇಬ್ಬರು ಆಟ ಆಡ್ತಿದ್ರು ಅಂದರೆ ಅದು ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ನಾಟ್ ಎನ್ ಅಫೆನ್ಸ್. ಇಬ್ಬರು ಒಪ್ಪಿಗೆಯಿಂದ ಆಗಿದ್ರೆ ನೋಡಿ, ನಥಿಂಗ್ which is not intended to cause death or grievous hurt and which is not known by the doer to be likely to cause death or grievous hurt is an offense by reason of any harm which it may cause or be intended by the doer to cause to any person above 18 years of age who has given consent, whether express or implied, to suffer the harm or by reason of any harm which it may be known by the doer to be likely to cause any such person who has consented to take the risk. ನೀವು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಿ ಅಂತಂದರೆ ಅದು ಅಪರಾಧ ಆಗೋದಿಲ್ಲ. ಇದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೀವಿ ನೋಡಿ. ಮರಣ ಅಥವಾ ಗಂಭೀರ ಗಾಯ ಉಂಟು ಮಾಡುವ ಉದ್ದೇಶವಿಲ್ಲದೆ, ಈ ಉದ್ದೇಶ ಇರಬಾರ್ದು, ಸಾಯಿಸೋ ಉದ್ದೇಶ ಇರಬಾರ್ದು, ಹಾಗೂ ಅಂತಹ ಪರಿಣಾಮ ಸಂಭವಿಸುವ ಸಾಧ್ಯತೆ ಇದೆ ಎಂಬ ತಿಳುವಳಿಕೆ ಇಲ್ಲದೆ ಒಪ್ಪಿಗೆಯೊಂದಿಗೆ ಮಾಡಿದ ಕೃತ್ಯ. ಮರಣ ಅಥವಾ ಗಂಭೀರ ಗಾಯ ಉಂಟು ಮಾಡುವ ಉದ್ದೇಶವಿಲ್ಲದ ಹಾಗೂ ಅಂತಹ ಮರಣ ಅಥವಾ ಗಂಭೀರ ಗಾಯದ ಸಂಭವಿಸುವ ಉದ್ದೇಶ ಸಾಧ್ಯತೆ ಇದೆ ಎಂಬ ತಿಳುವಳಿಕೆ ಕೃತ್ಯ ಮಾಡಿದ ವ್ಯಕ್ತಿಗೆ ಇಲ್ಲದಿದ್ದಲ್ಲಿ 18 ವರ್ಷ ಮೇಲ್ಪಟ್ಟ ವ್ಯಕ್ತಿಯು ಸ್ಪಷ್ಟವಾಗಿಯೋ ಅಥವಾ ಅರ್ಥಗರ್ಭಿತವಾಗಿಯೂ ಹಾನಿಯನ್ನು ಅನುಭವಿಸಲು ಒಪ್ಪಿಗೆ ನೀಡಿದ್ದರೆ ಆ ಕೃತ್ಯದಿಂದ ಉಂಟು ಮಾಡಲು ಉದ್ದೇಶಿಸಿದ ಯಾವುದೇ ಹಾನಿಯ ಕಾರಣದಿಂದಾಗಿ ಆ ಕೃತ್ಯ ಅಪರಾಧವಾಗುವುದಿಲ್ಲ. ಹಾಗೆಯೇ ಆ ಹಾನಿಯ ಅಪಾಯವನ್ನು ಸ್ವೀಕರಿಸಲು ಒಪ್ಪಿಗೆ ನಿಂತಿರುವ ವ್ಯಕ್ತಿಗೆ ಸಂಭವಿಸಬಹುದಾದ ಹಾನಿಯ ಕಾರಣಕ್ಕೂ ಸಹ ಅದು ಅಪವಾದವಾಗುವುದಿಲ್ಲ. ಐ ಥಿಂಕ್ ಇಟ್ ಈಸ್ ಎಕ್ಸ್ಪ್ಲೇನ್ಡ್ ಬೈ ಇಲಸ್ಟ್ರೇಷನ್. ಇದನ್ನು ನಾವು ಇಲಸ್ಟ್ರೇಷನ್ ಅರ್ಥ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದ ಕಂಪ್ಲೀಟ್ ಕ್ಯಾಚ್ ಅಪ್ ಇಟ್. ನೋಡಿ, A and Z agree to fence. A and Z agree to fence. ಏನು ಫೆನ್ಸ್? ಕತ್ತಿಯ ಆಟ. ಓಕೆ. ಈಚ್ ಅದರ್ ಫಾರ್ ಅಮ್ಯೂಸ್ಮೆಂಟ್. ಇವರು ಮಾಡುವಂಥ ಉದ್ದೇಶ ಒಬ್ಬರನ್ನೊಬ್ಬರು ಸಾಯಿಸೋದಿರಲ್ಲ ಇಲ್ಲಿ. ದಿಸ್ ಇಸ್ ನಾಟ್, ದ ಇಂಟೆಂಟ್ ಈಸ್ ನಾಟ್ ಟು ಕಿಲ್. ದಟ್ಸ್ ವಾಟ್ ಈಸ್ ರಿಟನ್ ಹಿಯರ್. ಸಿ, ಆಕ್ಟ್ ಇಂಟೆಂಡೆಡ್ ನೋನ್ ನಾಟ್ ಟು ಕಾಸ್ death or grievous hurt. ಆ ಉದ್ದೇಶ ಇರೋದಿಲ್ಲ. ದಿಸ್ ಅಗ್ರಿಮೆಂಟ್ ಇಂಪ್ಲೈಸ್ ದ ಕನ್ಸೆಂಟ್ ಆಫ್ ಈಚ್ ಟು ಸಫರ್. ನೋಡಿ, ಇಬ್ಬರು ಒಬ್ರಿಗೊಬ್ರು ಏನಾದ್ರು ಸಣ್ಣ ಪುಟ್ಟ ತೊಂದರೆ ಆದರೆ ಪರವಾಗಿಲ್ಲ ಅಂತ ಇಬ್ರು ಒಪ್ಕೊಂಡಿರ್ತಾರೆ. ಇನ್ ದ ಕೋರ್ಸ್ ಆಫ್ ಸಚ್ ಫೆನ್ಸಿಂಗ್ ಮೇ ಬಿ ಕಾಸ್ಡ್ ವಿದೌಟ್ ಫೌಲ್ ಪ್ಲೇ ಅಂಡ್ ಇಫ್ ಎ ವೈಲ್ ಪ್ಲೇಯಿಂಗ್ ಫೇರ್ಲಿ ಹರ್ಟ್ಸ್ ಜಡ್, ಎ ಕಮಿಟ್ಸ್ ನೋ ಅಫೆನ್ಸ್. ನೋಡಿ, ಇಲ್ಲಿ ಫೌಲ್ ಪ್ಲೇ ಇರಬಾರ್ದು, ಮೋಸ ಇರಬಾರ್ದು. ಕತ್ತಿ ಆಟ ಆಡಲು ಒಪ್ಪಿಕೊಳ್ಳುತ್ತಾರೆ. ಈ ಒಪ್ಪಂದವು ಆಟದ ಸಂದರ್ಭದಲ್ಲಿ ಯಾವುದೇ ಅಕ್ರಮ ಅಥವಾ ಕುತಂತ್ರವಿಲ್ಲದೆ
ನೋಡಿ, ಅಕ್ರಮ ಅಥವಾ ಕುತಂತ್ರಲ್ಲದೆ ನಿಜವಾಗಿಯೂ ಇಬ್ಬರು ಒಳ್ಳೆ ಮನಸ್ಸಿನಿಂದ ಆಟ ಆಡಿದರೆ ಉಂಟಾಗಬಹುದ ಹಾನಿಯನ್ನು ಅನುಭವಿಸಲು ಇಬ್ಬರೂ ಒಪ್ಪಿಕೊಂಡಿದ್ದಾರೆ ಎಂಬ ಅರ್ಥವನ್ನು ಹೊಂದಿರುತ್ತದೆ. ಆದ್ದರಿಂದ ನ್ಯಾಯಸಮ್ಮತವಾಗಿ ಆಟವಾಡುವ ಸಂದರ್ಭದಲ್ಲಿ ಜಡ್ಗೆ ಗಾಯವಾದರೆ ಅಥವಾ ಜಡ್ನಿಂದ ಎಗೆ ಗಾಯವಾದರೆ ಅದು ಅಪರಾಧವಲ್ಲ. ಒಪ್ಪಿಕೊಂಡು ರಿಸ್ಕ್ ತೊಗೊಳ್ತೀವಲ್ಲ ನಾವು, ಅದು ಅಪರಾಧ ಅಲ್ಲ. ನಾವು ರೇಸ್ ನೋಡಕ್ಕೆ ಹೋಗ್ತೀವಿ ಅಥವಾ ವಿಮಾನದ ಹಾರಾಟದ ಇದು ಇರ್ತಲ್ಲ, ಅದು ನೋಡಕ್ಕೆ ಹೋಗ್ತೀವಿ, ವಿಮಾನ ಬಂದು ನಮ್ಮ ಮೇಲೆ ಬೀಳುತ್ತೆ. ದೋಸ್ ಥಿಂಗ್ಸ್ ಆರ್ ದೇರ್. ದೆನ್ act not intended to cause death done by consent in good faith for person's benefit. Section 26. Act not intended to cause death. Act not intended to cause death done by consent in good faith for person's benefit. Nothing which is not intended to cause death is an offense by reason of any harm which it may cause or be intended by the doer to cause or be known by the doer to be likely to cause to any person for whose benefit it is done in good faith and who has given a consent with express or implied to suffer the harm or to take the risk of that harm or to take the risk of that harm. ಅಂದರೆ ಏನಾಗುತ್ತೆ ಅಂತಂದರೆ, ಒಂದು ಸಿಚುವೇಶನ್ ಇರುತ್ತೆ. ಆ ಸಿಚುವೇಶನ್ನಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಏನೋ ಒಂದು ಕ್ರಿಯೆ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತಂದ್ರೆ ಅವನಿಗೆ ಅನುಕೂಲ ಆಗಲಿ, ಫಾರ್ ದ ಬೆನಿಫಿಟ್ ಆಫ್, ಸಿ ಹಿಯರ್ ಎ ಡಸ್ ಸಮ್ ಆ್ಯಕ್ಟ್, ಎ ಡಸ್ ಸಮ್ ಆ್ಯಕ್ಟ್ ಆನ್ ಬಿ, ಆ್ಯಕ್ಷನ್ ಆ್ಯಕ್ಟ್. ಏನಕ್ಕೆ? ಬಿ ರಿಸ್ಕಲ್ಲಿದ್ದಾನೆ, ಬಿ ಈಸ್ ಇನ್ ರಿಸ್ಕ್, ಬಿ ಈಸ್ ಇನ್ ರಿಸ್ಕ್. ಈ ರಿಸ್ಕಲ್ಲಿ ತಪ್ಪಿಸೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಆ ಮಾಡುವಂತಹ ಪ್ರಯತ್ನದಲ್ಲಿ ಡೇಂಜರ್ ಇರುತ್ತೆ. ಇವನು ರಿಸ್ಕಲ್ಲಿ ಉಳಿಬೋದು ಅಥವಾ ಅವನಿಗೆ ತೊಂದರೆ ಆಗ್ಬೋದು. ಆದರೆ ಬಿಟ್ರೂ ತೊಂದರೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅದು ಅಪರಾಧ ಅಲ್ಲ. ಅದನ್ನು ಕೂಡ ನೀವು ಎಕ್ಸಾಂಪಲ್ನ ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ನೋಡಿ, ಎ ಈಸ್ ಎ ಡಾಕ್ಟರ್, ಎ ಈಸ್ ಎ ಡಾಕ್ಟರ್, ಎ ಡಾಕ್ಟರ್. ಓಕೆ, knowing that a particular operation is likely to cause death to Z. Z is a patient. Z is a patient. ಆಲ್ರೆಡಿ ಪೇಷಂಟ್ಗೆ ರಿಸ್ಕ್ ಇದೆ. ಆಮೇಲೆ ಆಪರೇಷನ್ ಮಾಡಿದ್ರೂ ರಿಸ್ಕ್ ಇದೆ, ಗ್ಯಾರಂಟಿ ಉಳಿತಾನೆ ಇಲ್ಲ ಅಂತ. ಹೂ ಸಫರ್ಸ್ ಅಂಡರ್ ಪೇನ್ಫುಲ್ ಕಂಪ್ಲೇಂಟ್ ಬಟ್ ನಾಟ್ ಇಂಟೆಂಡಿಂಗ್ ಟು ಕಾಸ್ ಜಡ್ಸ್ ಡೆತ್. ನೋಡಿ, ಅವನ್ನ ಸಾವೇನು ಇಷ್ಟಪಟ್ಟಿರಲ್ಲ, ಅವನು ಇಂಟೆಂಡಿಂಗ್ ಇನ್ ಗುಡ್ ಫೇತ್ ಜಡ್ಸ್ ಬೆನಿಫಿಟ್ ಆಪರೇಷನ್ ಮಾಡ್ತಾನೆ. ದ್ಯಾಟ್ ಆಪರೇಷನ್ ಆನ್ ಜಡ್ ವಿತ್ ಜಡ್ಸ್ ಕನ್ಸೆಂಟ್. ಇಲ್ಲಿ ಜಡ್ ಕನ್ಸೆಂಟು ಕೊಟ್ಟಿರ್ತಾನೆ. ಆದ್ದರಿಂದ ಆದರೆ ಆಪರೇಷನ್ ಮಾಡಿದಾಗ ಜಡ್ ಸತ್ತು ಹೋದಾಗ್ಲೂ ಕೂಡ ಡಾಕ್ಟರ್ ಹ್ಯಾಸ್ ಡನ್ ನೋ ಅಫೆನ್ಸ್. ರೈಟ್? ಅಂದರೆ ಒಬ್ಬ ವ್ಯಕ್ತಿಯನ್ನು ನಾವು ಅವನ ಮೇಲೆ ಏನೋ ಕ್ರಮ ಕೈಗೊಳ್ತೀವಿ ಅಂತ ಇಟ್ಕೊಳ್ಳಿ. ಕೈಗೊಳ್ಳುವಂಥ ಕ್ರಮದಿಂದ ಅವನು ಬದುಕ್ಬೋದು, ಸಾಯ್ಬೋದು, ಅಥವಾ ಅವನಿಗೆ ಹೆಚ್ಚು ಹಾನಿ ಆಗ್ಬೋದು. ಆದರೆ ಅವನು ಒಳ್ಳೆಯದಕ್ಕೆ ಮಾಡುವಂತಹ ಕೃತ್ಯ ಇದೆಯಲ್ಲ, ಅದು ಅಪರಾಧ ಅಲ್ಲ. ಹಿಯರ್ ಯು ಸಿ ವಾಟ್ ಈಸ್ ದ ಮೆನ್ಸ್ ರಿಯಾ ಆಫ್ ದಿಸ್ ಮ್ಯಾನ್? ದೇರ್ ಈಸ್ ನೋ ಮೆನ್ಸ್ ರಿಯಾ. ಗಿಲ್ಟಿ ಮೈಂಡ್ ಇಲ್ಲ ಇಲ್ಲಿ, ನೋ ಗಿಲ್ಟಿ ಮೈಂಡ್. ಇಟ್ ಈಸ್ ಬೋನಾಫೈಡ್ ಐಡಿಯಾ, ಬೋನಾಫೈಡ್ ಇಂಟೆನ್ಷನ್, ಸದುದ್ದೇಶದಿಂದ ಮಾಡಿದಂತಹ ಕ್ರಿಯೆ. ಆದ್ದರಿಂದ ಇದು ಕೂಡ ಅಪರಾಧ ಅಲ್ಲ ಅನ್ನೋದನ್ನು ಇಲ್ಲಿ ಹೇಳಲಾಗ್ತದೆ. ಸೆಕ್ಷನ್ 27. ಆಕ್ಟ್ ಡನ್ ಇನ್ ಗುಡ್ ಫೇತ್ ಫಾರ್ ದ ಬೆನಿಫಿಟ್ ಆಫ್ ಚೈಲ್ಡ್ ಆರ್ ಅನ್ಸೌಂಡ್ ಪರ್ಸನ್ ಬೈ ಕನ್ಸೆಂಟ್ ಆಫ್ ಗಾರ್ಡಿಯನ್. ಸೇಮ್ ಅದೇ ವಿಷಯ ಮೈನರ್ ವಿಷಯದಲ್ಲಿ ಗಾರ್ಡಿಯನ್ ಕನ್ಸೆಂಟ್ ತಗೊಂಡು, ಇಲ್ಲೇನು ಮಾಡ್ತೀವಿ? ಪೇಷಂಟಿಂದ ಕನ್ಸೆಂಟ್ ತಗೊಳ್ತೀವಿ, ಇಲ್ಲಿ ಅವರ ಪಾಲಕರದ್ದು ಕನ್ಸೆಂಟ್ ತಗೋತೀವಿ. ಒನ್ ಆ್ಯಂಡ್ ದ ಸೇಮ್ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್. ಇದರಲ್ಲಿ ಏನು ನಾನು ಹೆಚ್ಚು ಹೇಳುವಂಥದ್ದಿಲ್ಲ. ಈಸ್ ಕನ್ಸೆಂಟ್ ಈಸ್ ಟೇಕನ್ ಪ್ರೊವೈಡೆಡ್ ದ್ಯಾಟ್
ದಿಸ್ ಎಕ್ಸೆಪ್ಷನ್ ಶಾಲ್ ನಾಟ್ ಎಕ್ಸ್ಟೆಂಡ್. ಆದರೆ ಇದಕ್ಕೆ ಈ ಕೆಳಗಿನ ಕಂಡೀಷನ್ ಇದ್ದಾವೆ. ಏನು? ಒಬ್ಬ ಮಗುವಿನ ವಿಷಯದಲ್ಲಿ ನಾವು ಈ ರೀತಿ ಎಲ್ಲ ಮಾಡಬೇಕಾದ್ರೆ ಏನು ಕಂಡೀಷನ್ನು? ದ ಇಂಟೆನ್ಷನಲ್ ಕಾಸಿಂಗ್ ಆಫ್ ಡೆತ್ ಟು ಅಟೆಂಪ್ಟಿಂಗ್ ಟು ಕಾಸ್ ಡೆತ್. ಆದರೆ ಈ ಹೊರವಾಕ್ಯವು ಕೆಳಗಂಡ ಸಂದರ್ಭಗಳಲ್ಲಿ ಅನ್ವಯಿಸುವುದಿಲ್ಲ. ಈ ಅಪವಾದವು, ಹೊರವಾಕ್ಯ ಅಲ್ಲ ಇದು, ಈ ಅಪವಾದವು. ಈ ಉದ್ದೇಶದಿಂದ ಮಾಡಬಾರ್ದು. ಏನು ಉದ್ದೇಶ? ಆ ವ್ಯಕ್ತಿಯನ್ನು ಸಾಯಿಸೋ ಉದ್ದೇಶದಿಂದನೇ ಮಾಡ್ಬೋದು. ಅಥವಾ ಡೂಯಿಂಗ್ ಆಫ್ ಎನಿಥಿಂಗ್ ವಿಚ್ ದ ಪರ್ಸನ್ ಡೂಯಿಂಗ್ ಇಟ್ ನೋಸ್ ಲೈಕ್ಲಿ ಟು ಕಾಸ್ ಡೆತ್ ಫಾರ್ ಎನಿ ಪರ್ಪಸ್ ಅದರ್ ದ್ಯಾನ್ ಪ್ರಿವೆಂಟಿಂಗ್ ದ ಡೆತ್ ಆರ್ ಗ್ರೀವಿಯಸ್ ಹರ್ಟ್ ಆರ್ ಕ್ಯೂರಿಂಗ್ ಗ್ರೀವಿಯಸ್ ಡಿಸೀಸ್. ನೋಡಿ, ಆ ಮಗುವಿನ ಮೇಲೆ ಮಾಡುವಂತಹ ಪ್ರಕ್ರಿಯೆ ಏನಿರಬೇಕು? ಅವನನ್ನು ಸಾಯಿಸೋ ಉದ್ದೇಶ ಇರಬಾರ್ದು. ನೋ ಗಿಲ್ಟಿ ಮೈಂಡ್. ಮತ್ತೇನಿರಬಾರ್ದು? ಡೂಯಿಂಗ್ ಎನಿಥಿಂಗ್ ವಿಚ್ ದ ಪರ್ಸನ್ ಡೂಯಿಂಗ್ ಲೈಕ್ಲಿ ಟು ಕಾಸ್ ಡೆತ್ ಆರ್ ಎನಿ ಪರ್ಪಸ್ ಅದರ್ ದ್ಯಾನ್ ಪ್ರಿವೆಂಟಿಂಗ್ ಡೆತ್ ಆರ್ ಗ್ರೀವಿಯಸ್ ಹರ್ಟ್ ಆರ್ ಕ್ಯೂರಿಂಗ್ ಗ್ರೀವಿಯಸ್ ಡಿಸೀಸ್. ಅವನ ಆರೋಗ್ಯದ ವಿಷಯದಲ್ಲಿ ಸರಿಪಡಿಸುವ, ಅವನು ಗ್ರೀವಿಯಸ್ ಹರ್ಟ್ ಆಗಿದೆ ಅಥವಾ ಅವನು ಸತ್ತ ಹೋಗ್ತಾನೆ ಅನ್ನುವಂಥ ವಿಷಯದಲ್ಲಿ ಅವನು ಬದುಕಿಸುವ ಪ್ರಯತ್ನವನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಿಂದ ಅವನಿಗೆ ತೊಂದರೆ ಕೊಡುವ ಉದ್ದೇಶ ಇರಬಾರ್ದು. ಎಕ್ಸಾಕ್ಟ್ಲಿ ಸೇಮ್, ಬಟ್ ದೀಸ್ ಕಂಡೀಷನ್ಸ್, ಎಕ್ಸ್ಟ್ರಾ ಕಂಡೀಷನ್ಸ್ ಆರ್ ಗಿವನ್. ಅಂದ್ರೆ ಸದುದ್ದೇಶದಿಂದ ಡಾಕ್ಟರ್ ಮೈನರ್ ಮೇಲೆ ಮಾಡಿದರೂ ಕೂಡ ಅದು ಅಪರಾಧ ಅಲ್ಲ. ಪಿ. ದೆನ್ ದೇರ್ ಇಸ್ ಒನ್ ಮೋರ್ ಕಂಡೀಷನ್, ಸಿ. Voluntary causing of grievous hurt or attempting to cause grievous hurt unless it be for the purpose of preventing death, grievous hurt or curing any grievous disease or infirmity. Same, voluntary causing grievous hurt. ಇದು ಇರಬಾರ್ದು. ಇಲ್ಲಿ doing anything whatever he does, ಅದರಿಂದ ಅವನಿಗೆ ಡೆತ್ ಆಗುವಂಥ ಪರಿಸ್ಥಿತಿ ಇರಬಾರ್ದು. ಅದರಿಂದ ಅವನಿಗೆ ನೋಡಿ, ಒಂದನೇದ್ದೇನು? ಇಂಟೆನ್ಷನ್, ಅವನ ಸಾವು ಬಯಸುವ ಉದ್ದೇಶ ಇರಬಾರ್ದು. ಎರಡನೇದ್ದೇನು ಬರಬಾರ್ದು? ಅವನು ಏನೋ ಮಗುವಿನ ಮೇಲೆ ಏನಾದರೂ ಮಾಡಲಿ, ಅದರಿಂದ ಸಾವು ಸಂಭವಿಸಬಾರ್ದು. ಮೂರನೇದ್ದೇನು? ಮೂರನೇ ಕಂಡೀಷನ್ನು, ವಾಲಂಟರಿಲಿ ಅವನಿಗೆ ಗಾಯ ಮಾಡುವಂಥ ಉದ್ದೇಶ ಇರಬಾರ್ದು. ಈ ಮೂರೂ ಕಂಡೀಷನ್ ಇರಲಾರ್ದಂಥ ಸಂದರ್ಭದಲ್ಲಿ ಮಗುವಿನ ಮೇಲೆ ಮಾಡುವಂತಹ ಪ್ರಕ್ರಿಯೆಗಳಿಗೆ ಪಾಲಕರು, ಇನ್ನೂ ಒಂದಿದೆ, ಅಬೇಟ್ಮೆಂಟ್ ಆಫ್ ಎನಿ ಅಫೆನ್ಸ್. ನೋಡಿ, ಆ ಮಗುವನ್ನು ಇಟ್ಕೊಂಡು ಅವನ ಕಡೆಯಿಂದ ಬೇರೆ ತಪ್ಪು ಮಾಡಿಸುವಂಥದ್ದು, ಅಂದರೆ ಅದಕ್ಕೇನು ಅಪರಾಧಕ್ಕೆ ಪ್ರೇರಣೆ ಮಾಡೋದು ಅಂತ ಹೇಳ್ತಾರೆ, ಅದು ಕೂಡ ಇರಬಾರ್ದು. ಇಸ್ ದೇರ್ ಎನಿಥಿಂಗ್ ಎಲ್ಸ್? ಎಸ್, ದಿಸ್ ಮಚ್. ಈ ಎಲ್ಲ ಕಾರಣಗಳನ್ನು ಹೊರತುಪಡಿಸಿ ಅವನು ಸಾಯಿಸೋ ಉದ್ದೇಶ ಇರಬಾರ್ದು, ಅಥವಾ ಮಗುನ ಹಿಡ್ಕೊಂಡ್ಬಂದು ಅವನ್ನ ಗ್ರೀವಿಯಸ್ ಹರ್ಟ್ ಮಾಡುವಂಥ ಉದ್ದೇಶ ಇರಬಾರ್ದು, ಅಥವಾ ಆ ಮಗುವಿನ ಮೇಲೆ ಇವರು ಪ್ರಯೋಗ ಮಾಡುವಂತಹ ಕ್ರಿಯೆಗಳು ಅವನನ್ನು ಸಾಯಿಸುವಂತಹ ಒಂದು ಕಷ್ಟಕ್ಕೆ ತಳ್ಳಬಾರ್ದು. ಈ ರೀತಿಯಾದಂತಹ ಕಾರಣಗಳನ್ನು ಹೊರತುಪಡಿಸಿ, ಆಮೇಲೆ ಅವನ್ನ ಬೇರೆ ಕಳ್ಳತನ ಮಾಡಲಿಕ್ಕೆ ಪ್ರೇರೇಪಣೆ ಮಾಡುವಂಥ ಉದ್ದೇಶ ಇರಬಾರ್ದು. ಇಂಥವುಗಳನ್ನು ಹೊರತುಪಡಿಸಿ ಮಗುವಿನ ಮೇಲೆ ಒಳ್ಳೆಯ ಉದ್ದೇಶದಿಂದ ಮಾಡುವಂಥ ಪ್ರಕ್ರಿಯೆಗಳಿಗೂ ಕೂಡ ಅದು ಅಪರಾಧದ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ ಇಲ್ಲಿ. ದೇರ್ ಈಸ್ ಎ ಇಲಸ್ಟ್ರೇಷನ್. ಏನು ಇಲಸ್ಟ್ರೇಷನ್? ಎ ಇನ್ ಗುಡ್ ಫೇತ್, for his child's benefit without the child's consent has his child cut for the stone by a surgeon knowing it to be likely that the operation will cause child's death. ನೋಡಿ, child's death. ಇಲ್ಲಿ ಮಗುವಿನ ಕನ್ಸೆಂಟ್ ಇರೋದಿಲ್ಲ. ಕೇವಲ ಕನ್ಸೆಂಟ್ ಯಾರು ಕೊಡ್ತಾರೆ? ಅವರ ಗಾರ್ಡಿಯನ್ ಕೊಡ್ತಾನೆ. ಏನಕ್ಕೆ? ಮಗುವಿನಿಗೆ ಆಪರೇಷನ್ ಮಾಡಲಿಕ್ಕೆ. ಅವನಿಗೆ ಗೊತ್ತಿದೆ ಮಗುವಿನ ಆಪರೇಷನ್ನು ಮಾಡುವಾಗ ಅವನ ಸಾಯುವ ಚಾನ್ಸು ಇದೆ ಅಂಥೇಳಿ. ಆವಾಗ ಅವನ ಕನ್ಸೆಂಟ್ ಅಂತ ತೊಗೊಂಡಿರಲ್ಲ, ಅವನ ಪಾಲಕನ ಕನ್ಸೆಂಟ್ ಅಂತ ತೊಗೊಂಡಿರ್ತಾರೆ. ಆವಾಗಲೂ ಕೂಡ ಅದು ಅಪರಾಧ ಅಲ್ಲ. ಎ ಈಸ್ ವಿದಿನ್ ಎಕ್ಸೆಪ್ಷನ್ ಇನ್ ಆಸ್ ಮಚ್ ಆಸ್ ಹೀಸ್ ಅಬ್ಜೆಕ್ಟ್ ವಾಸ್ ಟು ಕ್ಯೂರ್ ದ ಚೈಲ್ಡ್. ಇಲ್ಲಿ ಅವನು ಮಗುವನ್ನು ಬದುಕಿಸುವ ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನು ಮಾಡಿರ್ತಾನೆ. ಆದ್ದರಿಂದ ಡಾಕ್ಟರ್ ಅಥವಾ ಎ ಇದನ್ನಲ್ಲ, ಅವನು ಅಪರಾಧಿ ಅಲ್ಲ ಅಂತಕ್ಕಂಥದ್ದು. ಅಂದರೆ ಈ ಸೆಕ್ಷನ್ನ 27 ಸೆಕ್ಷನ್ನ ಅರ್ಥ ಏನು ಅಂತಂದರೆ, 27 ಸೆಕ್ಷನ್ ಅರ್ಥ ಇಷ್ಟೇ. ಈವನ್ ಒಬ್ಬ ವ್ಯಕ್ತಿ ಅವನೇ ಒಪ್ಪಿಗೆ ಕೊಟ್ಟರು, ರಿಸ್ಕ್, ಅವನ ಲೈಫ್ ರಿಸ್ಕ್ ಇದ್ದಾಗೂ ಅವನ ಒಪ್ಪಿಗೆ ಮೇಲೆ ಆಪರೇಷನ್ ಮಾಡ್ಬೋದು ಅಥವಾ ಚಿಕಿತ್ಸೆ ಮಾಡ್ಬೋದು ಅಂತ. ಒಂದು ವೇಳೆ ಮಗು ಆಗಿದ್ದರೆ ಆ ಮಗುವಿನ ಮೇಲೇನೂ ಈ ರೀತಿಯಾದಂಥ ಪ್ರಯೋಗವನ್ನು ಪಾಲಕರ ಅನುಮತಿಯಿಂದ ಮಾಡ್ಬೋದು ಅಂತ. ಆದರೆ
ಅಲ್ಲಿ ABCD 4 ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ ಆ ಮಗುವನ್ನು ತೆಗೆದುಕೊಂಡ ಮೇಲೆ ಅವನ ಮಗುವಿನ ದುರುಪಯೋಗವನ್ನು ಮಾಡಬಾರ್ದು, ಯಾವ್ಯಾವ ದುರುಪಯೋಗವನ್ನು ಮಾಡಬಾರ್ದು ಅನ್ನೋದನ್ನು ಅದರಲ್ಲಿ ಹೇಳಿದ್ದಾರೆ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಟೋಲ್ಡ್ ಇನ್ ದ್ಯಾಟ್. ಐ ಥಿಂಕ್ ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಚೈಲ್ಡ್, ರೈಟ್? Then this section I will take up in the next video. With this, I will conclude this video, and this video will be the part 3 of general exceptions of BNSS ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.